ನಮಸ್ಕಾರ ಸ್ನೇಹಿತರೆ, ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಿವತ್ತು ಆದಿತ್ಯ ಹೃದಯ ಸ್ತೋತ್ರನ ಓದೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ, ಯಾಕೆ ಅದನ್ನು ನಾವು ಓದಬೇಕು ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ. ಸೂರ್ಯ ಜಗತ್ತಿಗೆಲ್ಲ ತಂದೆ ಹಾಗೆ, ದೇವರ ಸ್ವರೂಪ. ಈಗ ನಮ್ಮ ಒಂದು ಫ್ಯಾಮಿಲಿಯಲ್ಲೇ ಆದ್ರೂ ಅಪ್ಪ ಅಂದರೆ ಏನು? ಅಪ್ಪ ಅಂದರೆ ಶಕ್ತಿ, ಪ್ರೊಟೆಕ್ಷನ್, ಫ್ಯಾಮಿಲಿಯ ಎಲ್ಲ ರೆಸ್ಪಾನ್ಸಿಬಿಲಿಟಿನ ತೊಗೊಂಡಿರ್ತಾರೆ. ಹಾಗೆ ಅವರು ಅಮ್ಮನ ಥರ ಭಾವನಾತ್ಮಕ ಜೀವಿ ಅಲ್ಲದೆ ಇರ್ಬೋದು, ಬಟ್ ಸ್ಟ್ರಾಂಗ್ ಆಗಿ ಎಲ್ಲನೂ ನೋಡ್ಕೊಳ್ತಾರೆ ಅಲ್ವಾ. ಹಾಗೆ ಸೂರ್ಯನು ಕೂಡ ಜಗತ್ತಿಗೆಲ್ಲ ತಂದೆ ಹಾಗೆ ಸ್ಟ್ರಾಂಗ್ ಆಗಿದ್ದು ಪ್ರಪಂಚಕ್ಕೆ ಶಕ್ತಿ ತುಂಬಿ ಕಾಪಾಡ್ತಾನೆ. ಪ್ರಪಂಚದ ಎಲ್ಲ ಕೆಲಸ ನಡೆಯೋದು ಅವನ ಬೆಳಕು ಮತ್ತು ಶಕ್ತಿಯಿಂದಲೇ. ವೆದರ್ ಪ್ಯಾಟ್ರನ್ ಚೇಂಜ್ ಆಗೋದಾಗಲಿ, ಕ್ಲೈಮೆಟಿಕ್ ಕಂಡೀಷನ್ಸ್ ರೆಗ್ಯುಲೇಟ್ ಆಗೋದಾಗಲಿ, ಎಲ್ಲ ಕೆಲಸನೂ ನೋಡಿಕೊಂಡು ಪ್ರಪಂಚದ ಎಲ್ಲ ಕ್ರಿಯೆಗಳು ನಡೀಲಿಕ್ಕೆ ಸಪೋರ್ಟ್ ಮಾಡ್ತಾ ಕಾಪಾಡ್ತಾ ಇರೋನೇ ಸೂರ್ಯ. ಹಾಗೆ ಅವನು ನಮ್ಮ ಆರೋಗ್ಯಕ್ಕೂ ಸಹ ತುಂಬ ಮುಖ್ಯ. ಸನ್ ಎನರ್ಜಿ ಬೇಕೇ ಬೇಕು. ಅದರಿಂದ ಸಿಗೋ ವಿಟಮಿನ್ ಡಿ ಅಂತೂ ನಮ್ಮ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ. ಅದು ನಮ್ಮ ಬೋನ್ ಹೆಲ್ತಿಗಾಗಲಿ, ಮತ್ತು ಕೊಲೆಸ್ಟ್ರಾಲನ್ನು ಕರಗಿಸುತ್ತೆ, ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡುತ್ತೆ, ಕಾಯಿಲೆ ಬರದ ಹಾಗೆ ತಡೆಯೋಕ್ಕೆ, ಹಾಗೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ನಮ್ಮ ಮೆಂಟಲ್ ಹೆಲ್ತನ್ನು ಪ್ರಮೋಟ್ ಮಾಡುತ್ತೆ. ಯಾರಿಗಾದರೂ ಡಿಪ್ರೆಷನ್ ಏನಾದರೂ ಇದ್ದರೆ ಅವರು ಸನ್ ಎನರ್ಜಿ ಕೆಳಗೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೂ ಸಾಕು, ಅವರ ಮೆಂಟಲ್ ಹೆಲ್ತ್ ಬ್ಯಾಲೆನ್ಸ್ ಆಗುತ್ತೆ. ಇಂಥ ಸನ್ನನ್ನು ಡೈರೆಕ್ಟಾಗಿ ಕಣ್ಣಿಗೆ ಕಾಣೋ ದೇವರ ರೂಪದಲ್ಲಿ ನೋಡೋ ನಾವು ಖುಷಿಯಿಂದ ಅವನಿಗೋಸ್ಕರನೇ ರಚನೆ ಆಗಿರೋ ಆದಿತ್ಯ ಹೃದಯ ಸ್ತೋತ್ರನ ಹೇಳ್ಕೊಳ್ಳೋದ್ರಿಂದ ಅಥವಾ ಕೇಳೋದ್ರಿಂದ ಅವನ ಆಶೀರ್ವಾದನ ಪಡ್ಕೊಳ್ಬೋದು. ಈ ಆದಿತ್ಯ ಹೃದಯ ಸ್ತೋತ್ರ ಯಾವಾಗ ಶುರು ಆಯಿತು ಅಂದರೆ, ಇದು ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಇದ್ರ ಬಗ್ಗೆ ಎಲ್ಲ ವಿಷಯ ಇದೆ. ಸೇಜ್ ಅಗಸ್ತ್ಯ ಅಂದರೆ ಅಗಸ್ತ್ಯ ಋಷಿಗಳು ರಾಮನಿಗೆ ಉಪದೇಶಿಸಿದ ಮಂತ್ರ ಇದು. ರಾವಣನ ಜೊತೆ ಯುದ್ಧಕ್ಕೆ ಕೊನೆಯೇ ಇಲ್ತಿದ್ದಂಗಾಗುತ್ತೆ. ಎಷ್ಟು ದಿನ ಆದರೂ ಯುದ್ಧ ಮುಗಿಯದೆ ಚಿಂತೆಗೀಡಾಗಿದ್ದಾಗ ಅಗಸ್ತ್ಯ ಋಷಿಗಳು, ನೀನು ಕೊನೆಗಿರೋದಿದು, ಸೂರ್ಯನನ್ನು ಆರಾಧನೆ ಮಾಡಿಬಿಟ್ಟು ಯುದ್ಧ ಮಾಡು, ನಿನಗೆ ವಿಜಯ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆ ರಾಮ ಈ ಆದಿತ್ಯ ಹೃದಯ ಸ್ತೋತ್ರನ ಪಠನೆ ಮಾಡಿಬಿಟ್ಟು ಯುದ್ಧ ಮಾಡಿದಾಗ ಅವನಿಗೆ ವಿಜಯ ಸಿಕ್ಕಿರುತ್ತೆ. ಹಾಗಾಗಿ ಶತ್ರುಗಳ ವಿರುದ್ಧ ವಿಜಯ ಪ್ರಾಪ್ತಿಯಾಗಬೇಕು ಅಂದ್ರೂ ಸಹ ಈ ಆದಿತ್ಯ ಹೃದಯ ಸ್ತೋತ್ರ ಓದಿದರೆ ಒಳ್ಳೆಯದು. ಇದನ್ನು ಓದೋದ್ರಿಂದ ಸೂರ್ಯನ ಕೃಪೆ ಸಿಗುತ್ತೆ, ಮನಸ್ಸಿನ ಭಯ ದೂರ ಆಗುತ್ತೆ, ಆರೋಗ್ಯ ಸುಧಾರಿಸುತ್ತೆ, ಕಣ್ಣು ಮೂಳೆಗಳ ಆರೋಗ್ಯ ಎಲ್ಲದಕ್ಕೂ ಒಳ್ಳೆಯದು. ಈವನ್ ಕ್ಯಾನ್ಸರ್ನಂಥ ಕಾಯಿಲೆಯಿಂದನೂ ಪ್ರೊಟೆಕ್ಷನ್ ಸಿಗುತ್ತೆ. ಯಾಕಂದರೆ ಅದನ್ನು ಓದೋದ್ರಿಂದ ನಾವು ಹಳೆ ಜನ್ಮದಲ್ಲಿ ಮಾಡಿರೋ ಎಲ್ಲ ಪಾಪಗಳ ಪರಿಹಾರ ಆಗತ್ತೆ. ಅಷ್ಟಲ್ಲದೆ ನಮ್ಮ ಲೈಫಲ್ಲಿ ಪ್ರಾಸ್ಪರಿಟಿ, ಆಮೇಲೆ ಗುಡ್ ಫಾರ್ಚೂನ್ ಸಹ ತಂದುಕೊಡುತ್ತೆ. ಜ್ಯೋತಿಷ ಶಾಸ್ತ್ರದಲ್ಲೂ ಸಹ ಅಷ್ಟೇ, ಸೂರ್ಯ ಗ್ರಹಗಳ ಅಧಿಪತಿ, ಭಗವಾನ್ ವಿಷ್ಣುವಿನ ಸ್ವರೂಪ. ಸೂರ್ಯ ಅಂದರೆ ಏನು? ಯಶಸ್ಸು. ಜ್ಯೋತಿಷಾಸ್ತ್ರದ ಪ್ರಕಾರ ಯಶಸ್ಸು, ಕೀರ್ತಿ, ಆರೋಗ್ಯ, ತಂದೆ, ಮಗ, ಆತ್ಮವಿಶ್ವಾಸ, ಇಚ್ಛಾಶಕ್ತಿ, ಇದನ್ನೆಲ್ಲಗಳಿದ್ದಕ್ಕೂ ಕಾರಕ. ಹಾಗಾಗಿ ಸೂರ್ಯನ ಆರಾಧನೆಯಿಂದ ಈ ಎಲ್ಲ ಗುಣಗಳು ಸಹ ನಮಗೆ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಇದನ್ನು ಹೇಳ್ಕೊಳ್ಳೋದ್ರಿಂದ ಬೇಗನೆ ನಮ್ಮಲ್ಲಿ ಸಕಾರಾತ್ಮಕ ಪಾಸಿಟಿವ್ ಎನರ್ಜಿ ಬರುತ್ತೆ. ಯಾವುದಾದ್ರೂ ಕೆಲಸ ಆಗಬೇಕು ಅಂದ್ರೂ ಸಹ ಆದಿತ್ಯ ಹೃದಯ ಸ್ತೋತ್ರನ ಹೇಳ್ಕೊಂಡು ಮಾಡಿದರೆ ಅದರಲ್ಲಿ ಯಶಸ್ಸು ಖಂಡಿತ ಸಿಗುತ್ತೆ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸೂರ್ಯನ ಸ್ನಾನಾದಿಗಳನ್ನು ಮುಗಿಸಿ ಒಂದು ತಾಮ್ರದ ಲೋಟದಲ್ಲಿ ನೀರು, ಚಂದನ ಹಾಗೆ ಹೂವು ಹಾಕಿ ಆದಿತ್ಯ ಹೃದಯ ಸ್ತೋತ್ರನ ಹೇಳ್ಕೊಳ್ತಾ ಸೂರ್ಯನಿಗೆ ಜಲಾಭಿಷೇಕ ಮಾಡಿದ್ರೆ ತುಂಬ ಒಳ್ಳೆಯದು. ಆದರೆ ಹೀಗೆ ಹಾಗೆ ಅಂತ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲದೆ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೇನೂ ಹೇಳ್ಕೊಳ್ಬೋದು. ಆದರೆ ಭಕ್ತಿ ಮತ್ತು ಶುದ್ಧ ಮನಸ್ಸು ಮುಖ್ಯ. ಬನ್ನಿ, ಹೀಗೆ ನಮ್ಮ ಕಣ್ಣಿಗೆ ಕಾಣೋ ದೇವರು ಸೂರ್ಯನ ನಾವು ಸಹ ಆರಾಧನೆ ಮಾಡೋಣ. ಆದಿತ್ಯ ಹೃದಯ ಸ್ತೋತ್ರನ ಹೇಳ್ಕೊಂಡ್ಬಿಟ್ಟು ಅದರಿಂದ ಸಿಕ್ಕೋ ಎಲ್ಲ ಪಾಸಿಟಿವ್ ಎನರ್ಜಿನ ಪಡ್ಕೊಳ್ಳೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.